ಲಕ್ಷ ಕೊಟ್ಟು ನೋಡ್ರಿ ಡೈರೆಕ್ಟ್ ಆನ್ಸರ್ ಮಾಡೋದಿರ್ತದ ಹಿಂಗೆ ದಶಮಾಂಶದಾಗ ಹೆಂಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಬೋದು. ಲಕ್ಷ ಕೊಟ್ಟು ನೋಡಿ ನೀವು ಮಾಡ್ರಿ, ಈಗ ಮೊದಲು ಮಾಡ್ರಿ, ಅದನ್ನು ಒಂದು ಸ್ವಲ್ಪ ತಲೆ ಖರ್ಚು ಮಾಡ್ರಿ. ಮುಂದಿಂದು ದಶಮಾಂಶ ಹೆಂಗದ ಈಗ ನೋಡಿ. ಈಗ ಇಂಥ ಭಾಗಾಕಾರ ಬಂದು ಅಂದ್ರೆ ಈಗ ದಶಮಾಂಶ ಬಂದು ಅಂದ್ರೆ ಸ್ಟೆಪ್ ಚೇಂಜ್ ಆದಂಗೆ ಈಗ ಅದನ್ನ ಹೆಂಗೆ ಭಾಗಾಕಾರ ಮಾಡ್ತಾರೆ ಸರು, ಅದನ್ನು ನೀವು ನೋಡ್ಕೋಬೇಕು. ಅದನ್ನು ಒಂದು ನೋಡ್ಕೊಂಡು ಬಿಟ್ರಿ ಅಂತಂದ್ರೆ ನಿಮ್ಮ ಗಣಿತಗಳು ಭಾಳ ಫಾಸ್ಟ್ ಬರ್ತಾವೆ. ಆಗ್ಯದಲ್ಲ ಮಾಡೋದಾಗ್ಯದ. ಈಗ ನಾ ಇವು ಎರಡೂ ತಿಳಿಸ್ತೀನಿ ನೋಡ್ರಿ. ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತದ 88 ಒಂದಲೇ 88 ಡೈರೆಕ್ಟ್ ಪ್ರಶ್ನೆ ಅದ. 2 0 ಆಯ್ತು. ಈ 8 ತೊಗೊಂಡ್ರಿ. ಈ 8 ತೊಗೊಂಡಾಗ ಏನಾಗ್ತದ, ಇಲ್ಲಿ ಸಾಣದಾತು. ಈ 8 ತಗೋರಿ. 88 ಒಂದಲೇ 88 0 ಉಳಿತು. ಈ 8 ತಗೋರಿ, ಸಾಣದಾತು 0. ಭಾಗಲಬ್ಧ ಬರೋಬರಿ, ಭಾಗಲಬ್ಧ ಬರೋಬರಿ 1 1 0. ಶೇಷ ಬರೋಬರಿ, ಶೇಷ ಬರೋಬರಿ 8. ಏನು 909 ಒಂದಲೇ 909 ನೋಡ್ರಿ ಎಷ್ಟು ಮಜಾ ಅದ ಇದು. 0 0 0. ಈ 0 ತಗೋರಿ, ನೋಡಿ ಇದಕ್ಕೆ 0 ಕೊಡ್ರಿ. ಈ 9 ತಗೋರಿ, 0 ಕೊಡ್ರಿ. ಈ 0 ತಗೋರಿ, 0 ಕೊಡ್ರಿ. ಈ 9 ತಗೋರಿ, ನೋಡಿ 1 ಇಡ್ರಿ. 909. ಎಷ್ಟು ಮಜಾ ಅದ ಇದು. ಹುಷಾರ್ಲೇ ಇರ್ರಿ. ಇದು ಗಣಿತ. ಈ ನಡ್ವರ್ಕೊಂದು 0 ಹಾಕ್ಬಿಟ್ಟಾಗ ಆದ್ರೂ ನೀವು ಸ್ಥಾನ ಕೊಡಬೇಕಾಗ್ತದ. ಆದ್ದರಿಂದ ಭಾಗಲಬ್ಧ ಬರೋಬರಿ, ಭಾಗಲಬ್ಧ ಬರೋಬರಿ ಎಷ್ಟು ಬಂತು? 1 0 0 1. ಯಾಕಂತಂದ್ರೆ 909 ಕರೆಕ್ಟ್ ಆಯ್ತು. ಈ 0 ನೀವು ತೊಗೊಂಡ್ರಿ, ಸಾಣದಾತು ಮ್ಯಾಲೆ 0 ಕೊಡಲೇಬೇಕು. ಈ 9 ತೊಗೊಂಡ್ರಿ, ಸಾಣದಾತು 0 ಕೊಡ್ರಿ. ಈ 0 ತೊಗೊಂಡ್ರಿ, ಇನ್ನೂ ಒಂದು 0 ಕೊಡ್ರಿ. 9 ತಗೋರಿ, ಒಂದರಲ್ಲೇ ಭಾಗ. ಇವೆಲ್ಲ ನಿಮಗೆ ಕನ್ಫ್ಯೂಸ್ ಮಾಡತಕ್ಕಂಥ ನವೋದಯದಲ್ಲಿ ಗಣಿತಗಳು. ಈಗ ಅದನ್ನು ಒಂದ್ಸಲ ನಾ ದಶಮಾಂಶ ಭಾಗಾಕಾರನ್ನ ತೋರಿಸಿದಾಗ ನೀವು ನೋಡ್ಕೊಂಡ್ರಿ ಅಂತಂದ್ರೆ ಭಾಳ ಸರಳ ಅಂದ್ರೆ ಭಾಳ ಸರಳ. ಆದ್ರೆ ನೀವೇನು ಮಾಡಬೇಕು, ಸ್ಥಾನ ಬೆಲೆ ಹಾಕ್ಕೊಂಡು ಹೊರಗೆ ಭಾಜಕ ಮಾಡ್ಕೋಬೇಕು. ನೋಡಿ ನಮ್ಮ ಇದೊಂದು ತಿಳಿಸ್ತೀನಿ. ಈಗ 55.555 ಡಿವೈಡೆಡ್ ಬೈ 0.055 ಅದ. ಈಗ ಸದ್ಯ ನೀವು ಮಾಡಬೇಕಾದ ಪ್ರಶ್ನೆ ಏನು ಅಂದ್ರೆ, ಸಮಸ್ಯೆ ಹೆಂಗೆ ಬಗೆಹರಿಸೋಬೇಕು, ಸ್ಥಾನ ಬೆಲೆ ಹಾಕೋಬೇಕು. ಇದು ಭಾಳ ಇಂಪಾರ್ಟೆಂಟ್ ದಶಮಾಂಶದಾಗ. ಈಗ ಇದರ ಸ್ಥಾನ ಬೆಲೆ ಕೆಳಗಿಡಬೇಕು, ಇದರ ಸ್ಥಾನ ಬೆಲೆ ಮೇಲೆ ಹಾಕಬೇಕು. ಇದರ ಸ್ಥಾನ ಬೆಲೆ ನೀವು ಗುಂಡ್ಲೆ ಹಾಕಿ 1 ಹಾಕಿದ್ರಿಂದ 1 2 3 4 0 ಇಡಬೇಕು. 1 2 3 4. ಇನ್ನೊಂದ್ಸಲ ನೋಡಿ, ಬಿಂದುದ ಮುಂದೆ 4 ಅಂಕೆ 1 2 3 4. ಒಂದು ಗೆರೆಯ ಬರೋದು 4 0 ಇಡಬೇಕು. ಇದರ ಸ್ಥಾನ ಬೆಲೆ ಮ್ಯಾಲೆ ಇಡಬೇಕು. ನೋಡಿ ಮ್ಯಾಲೆ ಅಂದ್ರೆ ಹೆಂಗೆ ನಾ ತಿಳಿಸ್ತೀನಿ ನೋಡಿ. ಸ್ಥಾನ ಬೆಲೆ ಮ್ಯಾಲೆ ಗುಂಡ್ಲೆ ಹಾಕ್ರಿ. ಹಾಕಿ ಅದನ್ನು 1 ಬರೋದು, ಬಿಂದುದ ಮುಂದೆ 3 ಅವ ಅಂದ್ರೆ ನೀವು 3 0 ಕೊಡ್ಬೇಕು. ಆಮೇಲೆ ಈಗ ಏನಾಗ್ತದೆ, ಸ್ಥಾನ ಬೆಲೆ ತೆಗಿಬೇಕು. ಈಗ ನೀವು ಹೆಂಗೆ, ಈಗ ಇದು 55 ಆಯ್ತು. ಇದು 55 55 55 ಆಗಿಬಿಡ್ತು. ಈಗ ಸ್ಥಾನ ಬೆಲೆ ತೆಗೆದಾಗ ನಿಮಗೆ ಭಾಗಾಕಾರ ಭಾಳ ಸರಳ ಆಗಿಬಿಡ್ತದೆ. ಹೆಂಗೆ ಅನ್ನೋದು ಹೇಳ್ತದೆ. ಈಗ 2 ರೀತಿ ಒಳಗೆ ಮಾಡ್ಬೋದು ನೀವು. 55 ಒಂದಲೇ 5 ಸಾಣದಾತು ಹಂಗೂ ಮಾಡ್ಬೋದು. ಈಗ ನೀವೇನು ಮಾಡಬೇಕು, 1 2 3 1 2 3 ನೀವು ತೆಗೆದು ಬಿಡ್ಬೇಕು 0ಗಳನ್ನು. ತೆಗೆದಾಗ ಏನು ಉಳಿತದೆ, ಈಗ ಹಚ್ಕೋರಿ 5 5 5 5 5 5. ಎಷ್ಟು 5 1 2 3 4 5 6 ಭಾಗಿಲೆ 55. ಇದೊಂದು 0 550 ಆಗ್ತದೆ. ಇಲ್ಲಿ ಎಲ್ಲ ಸ್ಥಾನ ಬೆಲೆ ನೋಡಿ ಎಷ್ಟು ಚೇಂಜ್ ಅದ. ಇದು 55 ಆಗ್ತದೆ. ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಟ್ಟಾಗ ಇದು 55 ಆಗ್ತದೆ. ಸ್ಥಾನ ಬೆಲೆ ಅಷ್ಟೇ. ಆದ್ರೆ ನೀವು ಪೂರ್ಣ ಸಂಖ್ಯೆ ಮಾಡುವಾಗ ಈ 0ಗಳನ್ನು ತೆಗೆದು 55 ಇಟ್ಕೋಬೇಕು. ಯಾಕೆ, ಮ್ಯಾಲೆ ಇದ್ರ ಸ್ಥಾನ ಬೆಲೆ 1000 ಕೊಟ್ಟಿರಂದ್ರೆ ಇದು ಪೂರ್ಣ ಸಂಖ್ಯೆದಾಗ ಏನಾಗ್ತದೆ 55. ಇದು ಮುಂದೆ ಹತ್ತದ ಅಂದ್ರೆ ಅದಕ್ಕೆ ನೀವು ಗುಣಾಕಾರ ಮಾಡ್ಕೋಬೇಕು. ಈಗ ನೀವು ಇದನ್ನು ಭಾಗಿಸ್ಬೇಕು. ನೋಡಿ 55 ಒಂದಲೇ 550 ನೋಡ್ರಿ, 5 ಬಂತು. 0 0. ಈ 5 ತಗೋರಿ, ಇದು ಸಾಣದಾತು. ಈ 5 ತಗೋರಿ, ನೋಡ್ರಿ ಏನಾಯ್ತು,
ಮತ್ತು ಒಂದರಲ್ಲಿ 550 ಮತ್ತು 5 ಬಂತು. ಆಮೇಲೆ ಈಗ ನೀವು ಈ 5 ತಗೋರಿ, ಏನಾಯ್ತು? ಸಣ್ಣ 0 ಮಾಡಿ. ಭಾಗಲಬ್ಧ ಬರೋಬರಿ, ಭಾಗಲಬ್ಧ ಬರೋಬರಿ ಎಷ್ಟು? 1010. ಶೇಷ ಬರೋಬರಿ. ನೋಡ್ರಿ ಹೆಂಗೆ ನೀವು ದಶಮಾಂಶ ಭಾಗಾಕಾರ ಮಾಡ್ಬೇಕು ಅನ್ನೋದು ಕಲಿಬೇಕು. 55. ನೋಡ್ರಿ ಇನ್ನೊಂದ್ಸಲ ನೋಡ್ರಿ ದೇಶ 55.5555. ಇದು 0.055. ಇದರ ಸ್ಥಾನದಲ್ಲಿ 1000 ಮ್ಯಾಲೆ ಕೊಡ್ರಿ, ಇದರ ಸ್ಥಾನದಲ್ಲಿ 10,000 ತಳಕ್ ಕೊಡ್ರಿ. ಇದು ಪೂರ್ಣ ಸಂಖ್ಯೆ ಆಯ್ತು. ಬಿಡಿ 10, 100, 1000, 10 ಲಕ್ಷ, 5 ಲಕ್ಷ 55,555 ಆಯ್ತು. ಇದರ ಸ್ಥಾನದಲ್ಲಿ ತೆಗೆದು ಮೇಲೆ ಹಾಕಿದಾಗ ಇದು 55 ಆಯ್ತು. ಆದ್ರೆ ಇಲ್ಲಿ 10 ಆ 55ಕ್ಕೆ 10 ಗುಣಾಕಾರ ಮಾಡಿದ್ರೆ 550 ಆಯ್ತು. ಈಗ 5,55,555ಕ್ಕೆ 550ರಿಂದ ಭಾಗಿಸ್ಬೇಕು. ಯಾಕಂದ್ರೆ ಇದು 0 ಇದಕ್ಕೆ ಗುಣಾಕಾರ ಆಯ್ತು. ಅವಾಗ ನೀವು 550 ಒಂದ್ಲೆ 550, 5 ಉಳಿತು. ಈ 5 ತೊಗೊಂಡ್ರೆ ಸಣ್ಣದಾಯ್ತು. ಈ 5 ತೊಗೊಂಡ್ರೆ 1ರಲ್ಲಿ 10 ಅದ, ಹಚ್ಚಿದ್ರಿ 5 ಉಳಿತು. ಈ 5 ತೊಗೊಂಡ್ರೆ ಸಣ್ಣದಾಯ್ತು. 300 ಕೊಟ್ರಿ. ಭಾಗಲಬ್ಧ ಬರೋಬರಿ 1010. ಶೇಷ ಬರೋಬರಿ 55. ಇಂಥ ಲೆಕ್ಕಗಳನ್ನು ನೀವು ಕಲ್ತರಿ. ಅದು ಯಾವುದೂ ಬರಂಗಿಲ್ಲ ಅನ್ಬಾರ್ದು. ನಿಮ್ಮ ಗಣಿತ ಜೋಶಿ ಸರ್ ಕೋಚಿಂಗ್ ಕ್ಲಾಸ್ನಾಗ ಸರ್ ನಿಮ್ಮ ವೆಕೇಶನ್ದೊಳಗೆ ಇವೆಲ್ಲ ಲೆಕ್ಕಗಳು ನಿಮಗೆ ತಿಳಿಬೇಕು. ಬರುದು ಬೇರೆ, ತಿಳ್ಕೊಳ್ಳೋದು ಬೇರೆ. ಅಂದಾಗ ನಿಮಗೆ ಮುಂದಿಂಥ ಗಣಿತಗಳು ಬಂದು ಅಂದ್ರೆ ನಾ ಹೇಳಿದಾಗ ಪಟ್ನ ಪಿಕಪ್ ಆಗಿಬಿಡುತ್ತೇವೆ ನಾವು. ಸರ್ ಇಂಥದ್ದೊಂದು ಗಣಿತ ಎಲ್ಲ ವೆಕೇಶನ್ನಾಗ ಆಲ್ಮೋಸ್ಟ್ ಎಲ್ಲ ಗಣಿತಗಳು 1, 2, 1, 2 ಬರ್ಕೋತಿ ಹೋಗಿಬಿಡ್ತಾವೆ ನೀವು. ಆಮೇಲೆ ಇನ್ನು ಈ ಗಣಿತ ನಿಮಗೆ ಕೊಟ್ಟದಂದ್ರೆ ಮುಂದಿನ ಅಭ್ಯಾಸದೊಳಗೆ ಈ ಗಣಿತಗಳು ಭಾಳ ಬರ್ತಾವಂತ ನಿಮಗೆ ಮುನ್ಸೂಚನೆ ತೋರಿಸ್ತದ. ಈಗ ನೀವು ಇದನ್ನು ಹೇಳಿದ್ದು ತಿಳ್ಕೊಂಡ್ರಿ, ಈಗ ಮುಂದಿನ ನೀವು ಸ್ವಂತ ಮಾಡ್ತಿರಲಿಲ್ಲ ನೋಡ್ರಿ. ಹೇಳ ಲಕ್ಷ ಕೊಟ್ಟು ನೋಡ್ಬಿಡ್ರಿ. ನಾವು ಮಾಡ್ಯಾರೋ ಇಲ್ಲ ಹುಡುಗರು ನೋಡ್ಲಿಕ್ಕತ್ತಾವಿಲ್ಲ. ಒಬ್ರು ಯಾರೇ ಮಗ್ಗಲ್ಯಾಗ ಕೂತ ನೋಡ್ಬಿಟ್ರೆ ಈ ವಿಡಿಯೋಗಳ ಎಲ್ಲ ಪರಿಣಾಮಗಳು ವಿದ್ಯಾರ್ಥಿಗಳ ತಲೆಯಾಗ ಸೇರ್ತವೆ. ಆ ಮಗುವಿಗೆ ಗಣಿತಗಳು ತಿಳಿಲಿಕ್ಕತ್ತ ನೀವು ಕೂಡುದೇ ಬೇಡ. ಅದು ನಾ ಮೊದಲೇ ಹೇಳ್ತೇನೆ. ನೀವು ಎಷ್ಟು ಜೂನ್ ತನಕ ಒಂದು ಸ್ವಲ್ಪ ಮಕ್ಕಳು ಸರಿಯಾಗಿ ನೋಡ್ತಾರಲ್ಲೋ, ಅಭ್ಯಾಸ ಮಾಡ್ತಾರಲ್ಲೋ, ನೀವು ಒಂದು ಸ್ವಲ್ಪ ದೊಡ್ಡವ್ರು ಒಂದು ಸ್ವಲ್ಪ ಮೊಬೈಲ್ ಮಗ್ಗಲ್ನ್ಯಾಗ ಕೂತ್ಬಿಟ್ರೆ, ರಗಡ್ ಮಂದಿ ಕಲ್ತಾವ್ರು ಇರ್ತೀರಿ ಮನ್ಯಾಗ, ಮಗ್ಗಲ್ನ್ಯಾಗ ಕೂಡ್ರಿ. ಮಕ್ಕಳಿಗೆ ಇದರಿಂದ ಎಷ್ಟು ನಾಲೆಜ್ ಬರ್ತದ ಅದನ್ನ ಅರ್ಥ ಮಾಡ್ಕೊರಿ. ಮನ್ಯಾಗೂ ಒಂದು ತಾಸು ಹೇಳ್ರಿ, ಹುಡುಗರು ಶಾಣೆ ಆಗ್ತಾವೆ. ಕೋಚಿಂಗ್ ಕ್ಲಾಸ್ಗೂ ಕಳಿಸ್ರಿ, ಮನ್ಯಾಗೂ ಹೇಳ್ರಿ.